ಈಗ ಬಂದಿದ್ದೇನೆ ಈ ಮಠ ಸಂಸ್ಕೃತಿ ಏನೋ ಆಸ್ತಿ ಮಠಕ್ಕೆ ಮತ್ತು ನಿಮ್ಗೆ ಆದಾಯ 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 ಏನಂದ್ರೆ ಬಂದಿದ್ದ ಅಮಾಸಿಗೆ ಇತ್ತು ಸ್ವಲ್ಪ ಜಾತ್ರೆ ಗೀತ್ರೆ ಏನ್ ಮಾಡಿದ್ವಿ ಕಾರ್ತಿಕ್ ಲಕ್ಷ ದೀಪಿಸ್ಕೋ ಪಾರ್ಟಿಷನ್ ಮತ್ತೆ ತೇರ್ಗಿರಿ ಶಿವರಾತ್ರಿ ಹುಚ್ಚಯ್ಯ ಚಗಂದಿನ ಬಗ್ಗೆ ಚಿಚ್ಚಲ ಮಾಡ್ಯಾರ ಎಷ್ಟನೇ ತಲೆಮಾರು ನೀವು ನಾವು ಮೂರನೇ ತಲೆಮಾರು ಎಷ್ಟು ಜನ ಕುಟುಂಬಸ್ಥರು ಆ ಮೂರು ಕುಟುಂಬಕ್ಕೆ ಆದಾಯ ಏನಂತ ಅದೇ ಸಂಘ ಪ್ರಾರ್ಥನೆ ಆದಾಯ ಇದ್ರ ಇತಿಹಾಸ ಬಗ್ಗೆ ಏನಾದ್ರು ನಿಮ್ಗೆ ಗೊತ್ತಾ ಸಂಗಮನಾಥಕ್ಕಿಂತ ಕೂಡ ಸಂಘಕ್ಕಿಂತ ಮೊದಲನೇ ಸ್ಥಾನ ಮೊದಲ ಕುಳ್ಳು ಸಂಗಮೇಶ್ವರ ಇಲ್ಲಿ ಬಂದಿದ್ರ ಅಲ್ಲಿಗೆ ಸಂಘಕ್ಕೆ ಹೋಗ್ಯಾನಂತೆ ಮುಂದಿನ ಒಂದು ಕಾಲ ತಿರುಗಿ ಬರ್ತಾನಂತೆ ಬೇಸಿಕ್ ಕಾಲಿಗೆಲ್ಲ ಕುಡಲ ಸಂಗಮ ತೇರಿಂದ ಇರ್ಬೇಕು ಮತ್ತೆ ಯಾವಾಗಾದ್ರೂ ಕೂಡ ಮತ್ತೆ ಇಲ್ಲೇ ತೇರು ಪೂರ್ವ ಇದು ಬಸ್ ಗೊತ್ತಿಲ್ಲ ಆದ್ರೆ ಅದು ಮತ್ತೆ ಬರ್ಬೇಕಂತ ಇದು ನಂದಿ ಆದ್ಮೇಲೆ ಪುರಾಣದೊಳಗೈತಿ ಈ ಪ್ರವಚನ ಬಲ್ಲವ್ರು ಯಾರು ಇದ್ದೀರ ನಮ್ಮ ಮನೆಯವ್ರ ಮನೆ ಯಾವಾಗ ಇರ್ತೀರ ಪುರಾಣ ನಾ ರಾಮದಾಗ ಪಾರಾಯಣ ಮಾಡ್ತೀನಿ ಒಂದ್ ತಿಂಗಳ ಅವಾಗ ಕೇಳ್ತಾನ ನಾ ಇಬ್ರೇ ಅಷ್ಟು ಜನ ನೋಡಾಕ ಯಾರು ಬರಲ್ರಿ ಈ ದಾಸೋ ಜನ ಬರ್ಲಿ ಏನೇನ್ ಇರ್ತದೆ ಪ್ರಸಾದ ಏನೇನಿರ್ತದೆ ಶ್ರಾವಣದಾಗ ಚಜಕ ಅನ್ನ ಸಾಂಬಾರ್ ಬದ್ನಿಕಾಯಿ ಇಡೀ ದಿನ ಅಮಾವಾಸ್ಯೆ ದಿನ ಅನ್ನ ಸಾಂಬಾರ್ ಮಾಡ್ತೀವಿ ಇದಕ್ಕೂ ಜಾತ್ರೆಗಳಾಗ ಎಲ್ಲ ತರದ್ ಸಿರಾ ಅನ್ನ ಸಾಂಬಾರ್ ಬದ್ನಿಕಾಯಿ ಈ ಲಾಭವನ್ನ ಈ ಒಂದು ಪ್ರಸಾದಕ್ಕೆ ಬಳಸ್ತಕ್ಕಂಥ ಹಣ ಬೇರೆ ಪಕ್ಕದಗಳು ಕೊಟ್ಟಿದ್ದಾರೆ ಒಟ್ನಲ್ಲಿ ದೇಣಿಗೆ ಕೊಡ್ತಾರೆ ಯಾವ ಊರು ಕೊಡ್ತಾರೆ ಯಾವ ಗ್ರಾಮ ಕಬ್ಬೋಡ ನಂದಾಳ ವಕ್ರಾಣಿ ರಾಯಚೂರು ಮಸ್ತಾಪುರ ರಾಂಪುರ ಒಟ್ನಲ್ಲಿ ಭಕ್ತಾದಿ ಗಣ ಇದೆ ಇದೆ ಒಟ್ನಲ್ಲಿ ಇದೆ ಈ ಕೋಟೆ ಬಗ್ಗೆ ಏನು ಹೇಳ್ತೀರಿ ಈ ಕೋಟೆ ದೇವಗಿರಿ ಯಾದವ್ರು ಕಟ್ಟಿದ್ದಂತ ಹೇಳ್ತಾರೆ ದೇವಗಿರಿ ಯಾದವ್ರು ಕಟ್ಟಿದ್ರು ತದನಂತರ ಈ ಶಾಸ್ತ್ರ ಇದೆಯಲ್ಲ ಶಾಸ್ತ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಹಿಂದಿ ಮತ್ತು ಉರ್ದು ಕೂಡ ಐತೆ ಬಟ್ ನಮ್ಮ ಇತಿಹಾಸದ ಪ್ರಕಾರ ವಿಜಯಪುರ ಆದೇಶ ಒಂದು ಅದಕ್ಕೆ ಒಳಪಟ್ಟಿತ್ತು ವಾಸ ಮಾಡಿ ಯುದ್ಧ ಮಾಡ್ಯಾರ ಈ ಕೆಳಗೊಂದು ಮಠ ಇದೆಯಲ್ಲ ಅದಕ್ಕೆ ಸಂಬಂಧ ಈ ಮಠಕ್ಕೆ ಆ ಮಠಕ್ಕೆ ಏನೋ ನಿಕಟ ಸಂಬಂಧ ಅವ್ರ ಮಠದವ್ರು ನಾವು ಮಠದವ್ರು ನಾವು ಯಾವ್ದವ್ರೆ ಬಟ್ ಒಟ್ನಲ್ಲಿ ಈ ಮಠಕ್ಕೆ ಆ ಮಠಕ್ಕೆ ಏನು ಸಂಬಂಧ ಇಲ್ಲ ಲಿಂಕ್ ಇಲ್ಲ ನಾವು ಕೊಡಕಲ್ ಸಂಪ್ರದಾಯ ಕೊಡಕಲ್ ಬಸವಣ್ಣ ಸಂಪ್ರದಾಯ ಅಷ್ಟೇ ನೀವು ಓಕೆ ಓಕೆ ಮತ್ತೆ ಈ ಎಲ್ಲ ದೇವಿ ಬಗ್ಗೆ ಏನ್ ಹೇಳ್ತೀರಾ ಇದು ಮುಂದೆ ಕಡಿತಲ್ಲಿ ಮಾನವ ಬಂದು ಉಳಿಸಂಗಿಲ್ಲ ಅಂತ ಭದ್ರವಾಗಿಟ್ಟದಂತೆ ತಳಗಿನ ಮೇಲೆ ಲಂಕಲ್ಲ ಅದ್ರೊಳಗ ಮಾಡಿ 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 ಪ್ಯಾಕ್ ಮಾಡ್ಯಾರ ತಳಗೊಂಡು ನಾಲ್ಕು ಐತಂತ ಬರ್ತೈತಿ ನಮ್ಗೆ ಗೊತ್ತಾಗುತ್ತೆ ಇದು ಶೀಲವಂತರ ಮಠ ಅಲ್ಲ ಮತ್ತೆ ಶೀಲವಂತರ ಮಠ ಇದು ಇದು ಬೇಟೆ ಗೀಟೆ ಯಾವ್ದೇ ಕಪ್ಪು ಕಡೆ ಹಿಡಿಯಂಗಿಲ್ಲ ಈ ಎಲ್ಲ ಜಲ್ದೂರ್ಗೆಲ್ಲ ಮರಳಲ್ಲ ಅದಕ್ಕೆ ಬೇಟೆ ಹಿಡಿತಾವ ಮತ್ತೆ ಅದೇ ಹೆಂಗೆ ಅಂತ ಅಲ್ಲಲ್ಲ ಹಂಗೆಲ್ಲ ಈ ಭಕ್ತಾದಿಗಳು ಬರ್ತಾರೆ ಬೇಟೆ ಮಾಡ್ತಾರೆ ಒಟ್ಟಿನಲ್ಲಿ ನಿಮ್ಮ ಈ ಒಂದು ಮಠದಿಂದ ಏನಾದ್ರು ಏಳಿಗೆ ಏನ್ ಕುಂದು ಕೊರತೆ ಬಡತನ ಏನೂ ಆಗಿಲ್ರಿ ಸಾವು ನೋವು ನೋವು ಅಂತ ಏನೋ ಸಹಜ ಸಹಜ ನಿಮ್ಗೆ ಏನು ಒಟ್ಟಿನಲ್ಲಿ ಸುಖವಾಗಿದ್ದೀರಿ ಸತ್ತ ಪರೀಕ್ಷೆ ನಡೆದೈತ್ರಿ ಏನ್ ಮಾಡ್ತಾರ ನಮ್ಮ ಮಂದಿ ಕ್ಯಾಂಪ್ ಕೊಡ್ರಿ ತಿಳಿ ಕೊಟ್ರು ಗಂಗೆ ದಾಸ ಕೊಟ್ರು ಫುಲ್ಲ ತಿಂಗಳು ಕೊಟ್ರು ನಮ್ಮ ಕೃಷ್ಣ ಕೆಂಪು ಕೊಟ್ಟಿದ್ರು ಒಟ್ಟಿನಲ್ಲಿ ಯಾದವ್ರ ಅಂದ್ರೆ ಮೈಸೂರು ಸಂಸ್ಥಾನ ಅರಸರು ಬರ್ತಾರಲ್ಲ ಆ ಕುಲ ಗೊಲ್ಲ ಅವರು ಯಾದವ್ರ ಮೈಸೂರು ಅರಸರು ಕೂಡ ಯಾದವ್ರ ಬರ್ತಾರೆ ಅವು ಏನಂದ್ರೆ ಜನವರಿ ನಮ್ಗ ಇದು ಏನಿದೆ ಜನವರಿ ನಮ್ ಕಡೆ ಓದಿ ಬಂದ್ರೆ ನಾವು ಜನವರಿ ಹಾಕೋಬಿಟ್ರಿ ಹಾಕೊಂಡು ಅದನ್ನ ಮರಿ ಮಾಡ್ದಂಗೆ ಇರ್ತಾರೆ ಅದಕ್ಕಾಗಿ ನಾವೇನ್ ಮಾಡಿದ್ವಿ ನಾವು ಬಸವಣ್ಣ ಸಂಪ್ರದಾಯ ನಮ್ಗೆ ಏಕ್ಲಾಕ್ ಎಲ್ಲರೂ ಬೇಕ್ರಿ ಎಲ್ಲ ಕುಲ ಅಂತ ಎಳ್ಸಂಗಿಲ್ಲ ನಾವಿಲ್ಲಿ ಎಲ್ಲರೂ ಬೇಕಾದ್ರೆ ಜನವರಿ ತೆಗ್ದಿವ್ರಿ ಈಗ ನಾವು ಕಾರ್ಯಕ್ರಮ
ಹಾಗೇನೆ ನಾವು ಈ ಕಡೆ ಒಟ್ನಲ್ಲಿ ಈ ಒಂದು ಸಂಪ್ರದಾಯ ಬಿಟ್ಟಿರಲ್ಲ ಈ ಒಂದು ಸಂಪ್ರದಾಯ ನನಗೆ ಎಲ್ಲರೂ ಬೇಕು. ಒಟ್ನಲ್ಲಿ ಮೂಲ ಸಂಪ್ರದಾಯ ಬಿಟ್ಟು ನಡೆಯಕತ್ತಲ್ಲ ಅದೇ ಮೇನ್. ಅದನ್ನ ಬಿಟ್ಕೊಂಡ್ರು ನಾವು ಈ ಕಡೆ ಬಂದಿಂದ ನಾ ಈ ಸಂಪ್ರದಾಯಕ್ಕೆ ಹೋಗಿ ನಾವು ಆ ಸಂಪ್ರದಾಯಕ್ಕೆ ಹೋಗಿ ಈಗ ಎಲ್ಲರೂ ತಿನ್ನಕತ್ತಾರ ಯಾರು ಉಳಿಸ್ಕೊಂಡಾರ ಒಟ್ನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ್ದೇ ರೀತಿ ಕಪ್ಪು ಕಡಿಯಂಗಿಲ್ಲ. ಕೆಳಗಡೆ ಅವ್ರು ಏನಿದ್ರೆ ತಳಗಡೆ ರೀ ಅಲ್ಲಿ ಮಂಟಪ ಐತಲ್ಲ ಉಣ್ಣೋರು ತಿನ್ನೋರು ಇದ್ರೆ ಅಲ್ಲೇ ಮಾಡ್ಕೊಂಡು ಅಲ್ಲೇ ಉಣ್ಕೊಂಡು ಚಪಾತಿ ಅನ್ನ ಮಾಡ್ಕೊಡ್ತೀನಿ ರೊಟ್ಟಿ ಮಾಡ್ಕೊಡ್ತೀನಿ ಅವ್ರ ಬೊಗಣೆ ಸಾಮಾನು ಬೇರೆ ಬರ್ಗುಡ ಏನಿದ್ರು ಊಟ ಜಾಗ ಮುಗಿಸ್ಕೊಂಡು ಗಂಗಾ ಸ್ಥಾನ ಮುಗಿಸ್ಕೊಂಡು ಈ ಕಡೆ ಬರ್ತೀನಿ ಚಿನ್ನ ಅದ್ರಾಗ ಅಕ್ಕ ಬಿಸ್ಕೋಬೇಕು ಇವ್ರ ಪಕ್ಕ ಸ್ಟೋರ್ ಅಲ್ಲೇ ಐತ್ರಿ ಇವ್ರಾಗ ಐದಾರಂತ ಅಡ್ರೆಸ್ ಇದ್ರಿ ಎಲ್ಲಾರು ನಾವ್ ಬಂದವ್ರಿ ಈ ಮನೆಗಳು ಸ್ವಂತ ನಾವು ಬಳ್ಳಾರಿಲಿ ಒಂದು 2 ವರ್ಷ ನಮ್ಮ ಅಪ್ಪನ 7 ವರ್ಷ ನೀರ್ ಹೋಗ್ತದಿಲ್ಲಿ ಮೋಟರ್ ಇದ್ದಿದ್ದಿಲ್ಲ ಏನಿದ್ದಿಲ್ಲ 10 ವರ್ಷ ಕೊಟ್ಟನ್ರಿ ಇರ್ತಾರ ಹೋಗ್ತಾರ ನೋಡಂಗ್ 7 ವರ್ಷ ನೀರ್ ಹೋಗ್ತದಿಲ್ಲ ಆ ಒಳಗಿಂದ ಈ ಒಳಗಿಂದ ಒತ್ತು ನೀರ್ ಹಾಕಿದ್ರು ಜನರಿಗೆ ಆಮೇಲೆ ತರನೇ ತೋರ್ಸಿ ಮೋಟರ್ ಮಾಡಿದ್ರಿ ಮೋಟರ್ ಮಾಡಿ ಸಣ್ಣ ದಾಸೋಗ ನಿಲ್ಸಿದ್ರು ನಾವು ಭಕ್ತರು ಕೊಡ್ತೀವಿ ಇಷ್ಟು ನಡ್ಸ್ಕೊಂಡ್ ತಗೊಂಡಿರಿ ನಡ್ಸ್ಕೊಂಡ್ ತಗೊಂಡ ಅವ್ನೇನ್ ನಮ್ಮ ಬ್ರಹ್ಮಚಾರಿ ತಂದ್ರಿ ನಿಮ್ಮ ಅವರ ಒಬ್ಬರಿಗೆ ಪಟ್ಟಕಿತ್ತರಿ ಅವ್ರು ಮಾಡಿಲ್ಲ ಅವ್ರದ್ದು ಸಮಾಧಿ ನೀವು ಇದ್ರಂಗ ಆದ್ರ ಒಂದು ಹಣ ಎಲ್ಲಿರುತ್ತೆ ಎಲ್ಲಿ ಹೋಗ್ತಾ ಗೊತ್ತಿಲ್ಲ ಏನೋ ಅವ್ನಿಗೆ ಬೇಡ ಇವ್ರು ಆಯ್ತು ಕೊಡಕ್ಕೆ ಮಣ್ಣು ಆಯ್ತು ಮಣ್ಣಿನ ಮಣ್ಣು ಅನಿಸ್ತದೆ ಎಷ್ಟು ಯಾವ ಕೊಡ್ಬೇಕಂತ ಕೊಟ್ಟಿಲ್ಲ ಅವ್ರು ಅಂದ್ರೆ ಮುಂದುವರ್ಸಿ ಬಿಡ್ತಾರ ಅಂದ ಭಾವನೆ ಕೊಟ್ಟಿದ್ವಿ ಆ ಸಂಗಮನಾಥ ಏನಾಗಿರುತ್ತೋ ಸಾಲ ತಗೊಂಡ ಅಲ್ಲಿ ಕೊಟ್ಟಾಗ ಅಲ್ಲಿ ಆಗಿರ್ತಿತ್ತು ಈ ಕಾಡು ಪ್ರಾಣಿಗಳ ಕಾಟ ಏನಾದ್ರು ಏನಿಲ್ರಿಪ್ಪ ಈ ಸಂಸ್ಕಾರ ಮಕ್ಕಳ ಇದ್ರ ಒಬ್ಬಕ್ಕೆ ಇರ್ಲಿಲ್ಲ ಮೊದಲಿಗೆ ನಮ್ಮ ಅವ್ರ ಅಳಿನ ತಗೊಂಡು ನಮ್ಮ ಮನೆಯವರು ಪೂಜೆ ಮಾಡ್ಕೊಂಡು ಅವ್ರ ಅಳಿನ ತಗೊಂಡು ನಮ್ಮ ಅಕ್ಕ ಹೋಗ್ತಿದ್ವಿ ನಮ್ಮ ಅತ್ತೆ ಹೋಗಿ ಸೆಟ್ಮೆಂಟ್ ಹಾಕಿ ಕುಂದಿರ್ತಿದ್ದಿಲ್ರಿ ಒಬ್ಬಕ್ಕೆ ದಿವಸ ಇಲ್ಲಪ್ಪ ಅಂತಿದ್ದಿದ್ರು ಅನ್ನ ಅವನೇ ಕಬಡ್ಡಿ ಇವತ್ತಿಗೂ ನಮ್ಮನ್ನ ಅವನೇ ಕಬಡ್ಡಿ ಈಗ ಬಂದ ಎಷ್ಟು ವರ್ಷ ಆಯ್ತು ಇಲ್ಲಪ್ಪ ಅಂತ 40-50 ವರ್ಷ ಆಗ್ತದೆ ಈಗ ನೀವು ಇಲ್ಲೇ ತಲಿಗೊಡೋರ ನಿಮ್ ಕೊಳಕ್ ಹೋಗೋರ ಎಲ್ಲ ಇದ್ ಮಾಡ್ಕೊಂಡ್ ಬಂದ್ವಿ ನಾಳೆ ಹೋಗಲ್ರಿ ಏನಾರ ಫಂಕ್ಷನ್ ಇದ್ರೆ ನಮ್ಮ ಮನೆಯವರು ಮಕ್ಕಳು ಎಲ್ಲಾರು ಹೋಗ್ತಾರೆ ನಾವ್ ಎಲ್ಲ ತಿಳ್ಕೊಳ್ರಿ ಹಿಂದಿಲ್ಲ ಜನ್ಮ ಋಣ ಅನ್ಕೊಂಡೈತ್ರಿ ಬರ್ಬೇಕಾದ್ರ ಸಂಬಂಧ ಅಲ್ರಿ ಋಣ ಅನ್ಕೊಂಡೈತ್ರಿ ನಮ್ಗೆ ಅವ್ರಿಗೆ ಏನ್ ಅರ್ಥ ಸಂಬಂಧ ಐತಿ ತವ್ರ ಮನೆ ತವ್ರ ಮನೆ ಮಾನವ್ರಿ ಮಾನ್ವಿ ಕಾರ್ತಿಕ್ ಅಂತೀವಿ ಒಂದು ತಿಂಗಳ 105 ದೀಪ ಅಷ್ಟವದಾಗ್ತದೆ ದಿನ ಮಡಿ ಪೂಜೆ ಅಂತ ಒಂದು ತಿಂಗಳ ನೈವೇದ್ಯ ಈ ಶ್ರಾವಣ ತಗೊಂಡ್ ತಿಂಗಳ ನೈವೇದ್ಯ ಇರ್ತೀವಿ ಪಾರಾಯಣ ಮಾಡ್ತೀವಿ ನಾವ್ ಅಷ್ಟೇ ಅವ್ರು ಓದ್ತಾರ ನಾವ್ ಕೇಳ್ತೇವೆ ಎಲ್ಲ ಗುಡಿಯಾಗ ಕಾರ್ತಿಕದಾಗ ಏನಾದ್ರಿ ಒಂದು ತಿಂಗಳ ದೀಪ ಇರುತ್ತೆ ದೀಪ ಯಾರು ಬರಲ್ಲ ಬರೋದು ತಡಿ ಚೆನ್ನಾಗಿತ್ತು ದೇವ್ರು ಅನ್ನೋದು ಒಂದು ಅಪ್ಪಕ್ಕೆ ಅನ್ನೋದು ಬೇಕಲ್ಲ ಅಮ್ಮ ಮಾತಂದ್ರೆ ನಂಗೆ ಅಮ್ಮನ ಬಸವಣ್ಣಗೂ ಅವ್ರು ಏನ್ ಹೇಳ್ಯಾರ ಎಲ್ಲಿಂದ ಬಂದಾರ ಏನ್ ಕೆಲಸ ಓದ್ತಾರೆ ನಮ್ಮ ತಿಳಿಗಾಡು ಮೇಲೆ ಇರ್ತೇವೆ ಅದಕ್ಕೇನಾದ್ರು ಗ್ರಂಥಗಳು ಪುಸ್ತಕಗಳು ಏನಾದ್ರು ಉದಾಹರಣೆ ಇದು ಏನಾದ್ರು ಇಲ್ಲಿ ಕೈಬಾರ ಮಾಡ್ಸ್ಕೊಂಡಾರ ಮೊದಲು ಆಕಳ ಕೊಟ್ರಿ ಅವ್ರು ಬರ್ಸ್ಕೊಂಡಾರ ಅವೇ ನಿಮಗಿದು ಅದೇ ಅದನ್ನೇ ಓದ್ತಾರೆ ಈ ನಿಮ್ ಬರಕ್ಕಿಂತ ಮುಂಚೆ ಯಾರಾದ್ರೂ ಇಲ್ಲಿ ಅರ್ಚಕರಿದ್ರ ಯಾರಿದ್ರು ನೀವೇ ನಮ್ಮ ಅಜ್ಜಿ ಗಬ್ಬೂರ್ ಅಂತ್ರಿ ಗಬ್ಬೂರು ಗಬ್ಬೂರ್ ಬುದ್ಧಬಶ್ರೀ ಮಠ ಐತಲ್ರಿ ಅಲ್ಲಿ ಶಿಷ್ಮಗಳಾಗಿದ್ಲಂತ್ರಿ ಅಲ್ಲಿಂದ ಆ ಮುತ್ತೇರ್ ಆಶೀರ್ವಾದ ಕೊಟ್ರಂತ ಅಲ್ಲಿ ಒಂದು ಊರು ನಿಮ್ಗೋಸ್ಕರ ಕಾಗದವ ಹೋಗಂತಂದ್ರ ಮೊದಲು ಮುತ್ತೇರು ಆ ಮುತ್ತೇರ್ಲಿಂದ ಅಜ್ಜಿ ಇಲ್ಲಿ ಬಂದ್ರಿ ಬಂದು ಊರಿಗೆ ಹೋಗಿ ತಕ್ಲಿಕ್ಕೆ ಹೋಗಿ ಸಕ್ಕರೆ ತಕ್ಕೊಂಡು ಊರು ಮಾಡ್ಯಾನ್ರಿ ಒಂದು ಊರಿದ್ದಿಲ್ಲ ಅಜ್ಜಿನೇ 4 ಮಂದಿನ ಕರ್ಕೊಂಡ್ಬಂದು ರಾಜನ್ ಅವ್ರು ಸೌಕರ್ಯದಿಂದ 4 ಮಂದಿ ಬಂದು ಆಳ್ ಮಕ್ಕಳು ಊರಾಗಿದ್ರಿ ನಾನು ನೀನು ಊರ್ ಬೆಳೆದ್ ಬಿಡ್ತಿದ್ದೆ 7 ಕೋಟಿ 7 ಲಕ್ಷ 7 ಐತ್ರಿ ಬಾಳ ಬಂದ ಪುಸ್ತಕ ಐತಿ ಭೂತಬ್ಜ ಕೈಲಾಸ ಅಂದನ್ರಿ ಅದನ್ನ ಚೆನ್ನಬಸವನ ಪಟ್ಟಾಭಿಷೇಕ ಅಲ್ಲೇ ಹೋಗ್ತೀವಿ ನಮ್ದೇನ ದುಡುದು ನಾವು ಸತ್ಯದಿಂದ ಏನ್ ದುಡ್ದು ಸತ್ತಿರ್ತೀವಿ ನೋಡ್ರಿ ನಮ್ದು ಒಂದು ಉಳಿಕದ್ದಷ್ಟು ಎಲ್ ಸಿಕ್ಕ ಪುನರ್ ಜನ್ಮ ಕೊಡ್ತೀನಿ ಅಂತೀನಿ ಆ ಮಗಳ
ಅದು ಬುಕ್ ತೋರಿಸ್ತಾನೆ ಅದೇನು ಸ್ವಲ್ಪ ಗ್ರಂಥಗಳು ಕೊಟ್ರೆ ಚೆನ್ನಾಗಿದೆ. ಗ್ರಂಥ ಅಲ್ಲ ಬುಕ್ಸ್ ಪುಸ್ತಕ ಅದೇನು ಕೊಟ್ಟರೆ ನಾವು ವಿಡಿಯೋದಲ್ಲಿ ರೆಕಾರ್ಡ್ ಆಗುತ್ತೆ. ಇಲ್ಲೆಲ್ಲ ಐತ್ರಿ ನಮ್ಮದು 5 ಎಕರೆ ಇರೋರು ಮಂದಿವ್ರಿ ಮೆಕ್ಕೆದಲ್ಲಿ ಬೆಳೆ ಹೋಗೋದಾಗಲ್ರಿ. ಇಲ್ಲೇ ಮಟ್ಟ 4 ಮಂದಿ ಬಂದ್ರೆ ಇಲ್ಲೇ ಹೋಗ್ತಾರೆ ನಮ್ಮ ಹುಡುಗರು ಇದ್ದಾರೆ. ನಮಗೋಸ್ಕರ ಪಾಪ ರಾಷ್ಟ್ರಸಭತ್ನ ಬಲ್ಲಿ ಯಾರ ಬಲ್ಲಿ ಬೇಕಾ ದುಡ್ದಾಗ ಕೇಳ್ರಿ ಹೇಳ್ತಾರೆ ನಮ್ಮ ಊರಾಗ. ಅಲ್ಲ ಅಂತವ್ರು ಉದಾಹರಣೆಗಳು ಅದಾವ ಬಂದಾರದಲ್ಲ ಕೊಪ್ಪಳದವ್ರು ಬಂದಾರ ರಾತ್ರಿ 1 ಗಂಟೆಗೆ ಅವ್ರು ಬಿಡ ಬಂದು ಫೋನ್ ಹಚ್ಚಾರ ನಮ್ಮ ಮಾವರು ದೇವಸ್ಥಾನ ಮಾಡ್ಸಲಿನಪ್ಪ ಅಂತ. ಇಲ್ಲಿ ಮುತ್ತಾರ ನಾವು ಊಟ ಮಾಡ್ಕೊಂಡ್ ಬರ್ತೀವಿ ಅವ್ರಿಗೆ ಸರಿ ಬಿಡಲ್ಲ. ಅವ್ರು ಬಂದ ರಾತ್ರಿ 1 ಆಗಿತ್ರಿ ಬರೋಬ್ಬರಿ ನಮ್ಮ ಅವ್ರಿಗೆ ಫೋನ್ ಇದ್ರೆ ಆಯ್ತಪ್ಪ ಒಳಗೆ ಬರ್ತಾ ಕೂತು ಮುಕ್ಕೊಂಡ್ಬಿಡ್ರಿ ನಾನು. ಹುಡುಗರು ಸಣ್ಣ ಸಣ್ಣ ಮಕ್ಕಳು ಹಸುವಾಗೈತಿ ಮಮ್ಮಿ ಹಸುವಾಗೈತಿ ಮಮ್ಮಿ ಇವತ್ಗೈತ್ರಿ ಇವತ್ತು ಬಿಡೋಣ ಒಂದು 5 ನಿಮಿಷ ತಡ್ರಿ ಗ್ಯಾಸ್ ಐತ್ರಿ ಗ್ಯಾಸ್ ಮಾಡ್ಕೊಡ್ರಿ ಗ್ಯಾಸ್ ಬೇಕಾಗಿದ್ರಿ ಬಂದ್ಬಿಟ್ಟೆ ಮಾಡಿ ಇಲ್ಲ ಬಂದಿದ್ದು ಇಲ್ಲ ಅನ್ನ ಸಾಂಬಾರು ಮಾಡಿ ಹೆಂಗ್ ನಿದಗಣೆ ಹೆಂಗ್ ಮಾಡಿ ಗೊತ್ತಿಲ್ಲ. ಮುಂಜಾನೆ ಎದ್ದಂತ ಸಾಂಬಾರು ಏನೇ ಅಷ್ಟು ಚೆನ್ನಾಗಿತ್ತು. ನಾವು ಇಷ್ಟು ರೊಕ್ಕ ಕೊಟ್ಟು ಮಾಡ್ಕೊಂಡ್ರೆ ನಾವು ಅಷ್ಟು ಖುಷಿ ಆಗಿಲ್ಲ ಅಂತಕ್ಕೆ ಸ್ವಲ್ಪ ಬೆಳಗ್ಗೆ ಏನ್ ಮಾಡ್ಯಾನೋ ಒಬ್ಬ ಬೋಸದ್ ಯಾರು ಈ ಕಿಂತ ಕೇಳಿನಾದ್ರು ಹಸು ಅಂತ ಕೇಳಿದ್ರೆ ಅದನ್ನೇ ಪಾಲಿಸ ನೋಡಿ. ಆ ದಪ್ಪ ಕಾಯ್ಕೊಂಡು ನಮ್ಮ ಮಕ್ಕಳ ನಮ್ಮ ಕುಟುಂಬ ಕಾಯ್ಕೊಂಡು ಹೋಗ್ತಾನೆ. ಈ ಭಕ್ತರಿಂದ ಕಾಳು ಕಡಿ ಎಲ್ಲ ಬಂದವ ಎಲ್ಲ ಭಕ್ತರು ಕೊಡ್ತಾರೆ. ತನುಮನದನ ರಾಜವೇಡಿ ಆಳ್ವೇರಿ ಕಂಬೋಡ ನಂದ್ಯಾಳ ಮುದ್ದೇಬಾಳ ಬಕ್ರಾಣಿ ಮತ್ತೆ ರಾಯಚೂರು ಮಸ್ತಾಪುರ್ರಿ ಅವ್ರಿಗೆ ಬಂದು ನಾವು ಹೋಗಿ ಕೈಕ ಮಾಡಿ ಬರ್ತಾರೆ ನಮ್ಮಲ್ಲಿ ಅದು ಆ ಕೈಕ ಮಾಡ್ಕೊಂಡ್ಬಂದು ಗಾಡಿಗೆ ಹಾಕೊಂಡ್ಬರ್ತಾರೆ ಎಲ್ಲ ಭಕ್ತಾದ್ರು ನಮ್ಗೆ ಇವತ್ತು 3 ವರ್ಷ ಪೂಜೆ ಬಿಡಿಸಿದ್ರು ಒಂದು ಕಾಳು ಖರ್ಚು ಮಾಡಿದ್ವಿ. ಹಿಂಗೆ ತಿಂದಿವ್ರಿ ಹೆಂಗ ಬದುಕತ್ತಾರ ಅಂತ ಜನ ಅದ ಹಂಗೆ ಬದುಕ್ಯಾನ. ಕಾಯ್ಕಕ್ ಹೋಗಿಲ್ರಿ 3 ವರ್ಷ ನಾವ್ ಕಾಯ್ಕಕ್ ಹೋಗಿಲ್ರಿ ಹೋಗಿಲ್ಲ. ಆ ಸಂಗಮ ತೆಗ್ ತರ್ತಾನೆ ಹೆಂಗ್ ಬಿಟ್ಟು ನಮ್ಗೆ ಬರ್ತೀವಿ ಅದು ಮಕ್ಕಳೆಲ್ಲ ಮಕ್ಕಳಿಗೆ ಕದೆಲ್ಲ ಏನ್ ಬೇಡಾರ ಬಂದೊಳಗ ಅವ್ನ ಅರ್ಕಿಯಲ್ಲಿ ಅವ್ರು ಬಂದು ನಿಲ್ಸ್ಬೋದು ಅವ್ರು ಬಿಟ್ಟಿದ್ದು ಅವ್ರು ಈ ಮಠಕ್ಕೆ ತನ ತಗೊಂಡ್ ಬಿಡ್ತಕ್ಕಂಥದ್ದು ಆಡ್ಬರ್ವಿ ಕೊಡ್ತಾರೆ ಬರ್ತಾರೆ ನಾವು ಸ್ವಂತ ಮಾಡ್ಕೊಂಡ್ವಿ. ಅವಾಗ ನಾವು ಬರ್ಕೊಂಡು ಸ್ಕೂಲ್ ಬಿಟ್ಟಿದ್ರಲ್ರಿ ನಮ್ಮ ಊರವ್ರು ಅವ್ರಿಗೆ ಅಂತ ಅವಾಗ್ಲೇ ಎಂಟ್ರೆನ್ಸ್ ಒಂದು ಏನ್ ಕಾಣಿಸ್ತೀವಲ್ರಿ ಅದು ಒಂದು ಇದು ಒಂದು ನೋಡ್ರಿ. ಇದು ಮಧ್ಯದಲ್ಲಿರ್ತಕ್ಕಂತ ಒಂದು ಕೋಟೆ ನೋಡ್ರಿ. ಎಷ್ಟು ನೋಡಲು ರಮಣೀಯವಾದ ಪ್ರದೇಶ ನೋಡ್ರಿ. ನಿಸರ್ಗ ಪ್ರೇಮಿಗಳು ಯಾರು ಇಲ್ಲಿ ಬರ್ಲಾರ್ದಾಗಲ್ಲ ನೋಡ್ರಿ. ಈ ವಿಡಿಯೋ ನೋಡಿದ ತಕ್ಷಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೈದಿಗಳನ್ನು ಆ ತೊಟ್ಟಿಲಿನಿಂದ ತೂಗಿ ಕೃಷ್ಣಾ ನದಿಗೆ ತಳ್ತಿದ್ರಂತ ನೋಡ್ರಿ. ಕೋಟೆ ಸಂದರ್ಭದಲ್ಲಿ ಈ ಒಂದು ಸಾಮ್ರಾಜ್ಯನ ಆಕ್ರಮಣ ಸಂದರ್ಭದಲ್ಲಿ ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಪ್ರದೇಶದಲ್ಲಿ ಏನಾದ್ರು ತಪ್ಪು ಮಾಡಿದಂತ ಪ್ರಜೆಗೆ ಈ ಒಂದು ಮೂಲಕವಾಗಿ ತೂಗಿ ಬಿಡ್ತಕ್ಕಂಥ ಒಂದು ಪ್ರಕ್ರಿಯೆ ಒಂದು ಶಿಕ್ಷೆ ಈ ಒಂದು ನದಿಯ ಮೂಲಕ ಮಾಡಲಾಗ್ತಿತ್ತು.